ನಮಸ್ಕಾರ, ವೆಲ್ಕಮ್ ಟು ನ್ಯೂ ವಿಷನ್. KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ KE ಇಂದ ಮತ್ತು ಯೂನಿವರ್ಸಿಟೀಸ್ ಗಳಿಂದ ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ. ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಗಳನ್ನ ಯಾವ ಡೇಟ್ ಗಳಲ್ಲಿ ಅಪ್ಲೋಡ್ ಮಾಡಬೇಕು ಅದನ್ನು ಬಿಟ್ಟಿದ್ದಾರೆ. ಈ ಕಂಪ್ಲೀಟ್ ನೋಟಿಫಿಕೇಶನ್ ನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ತುಂಬಾ ವಿದ್ಯಾರ್ಥಿಗಳು ಇದರ ಮಾಹಿತಿ ಇರೋದಿಲ್ಲ, ತುಂಬಾ ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಲ್ಲಿ ಇರ್ತೀರಾ. ಈ ವಿಡಿಯೋನ ವೀಕ್ಷಣೆ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರುಗಳು ಅಥವಾ ಶಿಕ್ಷಕರು ದಯವಿಟ್ಟು ನಿಮ್ಮ ವಿದ್ಯಾರ್ಥಿಗಳು ಇದರ ಮಾಹಿತಿ ಕೊಡಿ. ಈ ವರ್ಷದ ನೋಟಿಫಿಕೇಶನ್ ಅನ್ನ ಇವತ್ತು ಡೇಟ್ ಏಪ್ರಿಲ್ 10 KEA ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನ ನೋಟಿಫಿಕೇಶನ್ ಅನ್ನು US ಬೆಂಗಳೂರದವರು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅಗ್ರಿ ಪ್ರಾಕ್ಟಿಕಲ್ ಅನ್ನು ಈ ವರ್ಷ ಯಾವ ಡೇಟ್ ಅಂದ್ರೆ ಏಪ್ರಿಲ್ 29ಕ್ಕೆ ಅನೌನ್ಸ್ ಮಾಡಿದ್ದಾರೆ. ಏಪ್ರಿಲ್ 29 ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಏಪ್ರಿಲ್ 29. 23 ಮತ್ತು 24ಕ್ಕೆ ನಿಮ್ಮ KCET ಎಕ್ಸಾಮ್ ಇದೆ. ಏಪ್ರಿಲ್ 23 ಮತ್ತು 24 CET ಇದೆ. CET ಆದ ತಕ್ಷಣ ಕೇವಲ 4 ದಿನಗಳ ನಂತರ ನಿಮ್ಮ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದು. ಸರ್, ತುಂಬಾ ವಿದ್ಯಾರ್ಥಿಗಳು CET ಪ್ರಿಪೇರ್ ಆಗ್ತಿರ್ತೀರಾ. ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಇರುತ್ತೆ ಸರ್ ಅಂತಂದ್ರೆ, ತುಂಬಾ ವಿದ್ಯಾರ್ಥಿಗಳು ಆಲ್ರೆಡಿ ನಿಮ್ಮ ವಾಟ್ಸ್ಆಪ್ ನಂಬರ್ಗಳಿಗೆ, ನೀವು ಯಾವ ನಂಬರ್ ಇಂದ ರಿಜಿಸ್ಟರ್ ಆಗಿದ್ರೆ ಆ ನಂಬರ್ಗಳಿಗೆ ಮೆಸೇಜ್ ಬಂದಿದೆ KEA ಇಂದ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏಪ್ರಿಲ್ 11ರಿಂದ ಸಂಜೆ 4 ಗಂಟೆ ನಂತರ, ಈವ್ನಿಂಗ್ 4 ಗಂಟೆ ನಂತರ ಏಪ್ರಿಲ್ 11ರಿಂದ ಏಪ್ರಿಲ್ 21ರವರೆಗೂ 10 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಏಪ್ರಿಲ್ 11ರಿಂದ ಏಪ್ರಿಲ್ 21ರವರೆಗೂ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಬಹುದು. 10 ದಿನಗಳ ಕಾಲಾವಕಾಶ ಇದೆ. ದಯವಿಟ್ಟು ವಿದ್ಯಾರ್ಥಿಗಳು ಬೇಗನೆ ಅವಸರ ಮಾಡಬೇಡಿ. ಡಾಕ್ಯುಮೆಂಟ್ಸ್ ಗಳನ್ನ ಫಸ್ಟ್ ರೆಡಿ ಮಾಡಿಕೊಳ್ಳಿ. ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋಕ್ಕೆ ನಿಮಗೆ 10 ದಿನಗಳ ಕಾಲಾವಕಾಶ ಇದೆ. ಆರಾಮಾಗಿ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿ. ಇನ್ನೂ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಲ್ಲ ಅಂತಂದ್ರೆ ಅದಕ್ಕೂ ಯಾವುದೇ ಭಯ ಬೇಡ. ಡಾಕ್ಯುಮೆಂಟ್ಸ್ ಗಳಿಗೆ ಅರ್ಜಿ ಹಾಕಿ. ಸರ್, ಡಾಕ್ಯುಮೆಂಟ್ಸ್ ಏನ್ ಮಾಡ್ಬೇಕು ಅಂತಂದ್ರೆ ತೊಂದರೆ ಇದ್ರು ನೀವು ನಾನು ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ಮೊದಲು ನೀವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಿದ್ರೆ, ನೀವು ಬರೆಯಕ್ಕೆ ಪ್ರಿಪೇರ್ ಆಗ್ತಿದ್ರೆ ನೀವು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿಕೊಳ್ಬೇಕು. ಅಂಡ್ ನಾಳೆಯಿಂದ 11ನೇ ತಾರೀಕಿನಿಂದ 21ರವರೆಗೂ ಅದರ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. 1-2 ದಿನ ಟೈಮ್ ತಗೊಳ್ಳಿ, ಅರ್ಜೆಂಟ್ ಮಾಡಕ್ ಹೋಗ್ಬಿಡಿ. ಫಸ್ಟ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಯಾವ ಫಾರ್ಮೆಟ್ ಅಲ್ಲಿ ಅಂತ ಅದನ್ನು ನಾವು ಇನ್ ಡೀಟೇಲ್ ಆಗಿ ಒಂದು ವಿಡಿಯೋ ಹಾಕ್ತೀವಿ. ಈಗ ಫಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್, ಎಕ್ಸಾಮ್ ಡೇಟ್ ಬಂದು ಏಪ್ರಿಲ್ 29. ಡಾಕ್ಯುಮೆಂಟ್ ಅಪ್ಲೋಡ್ 11ರಿಂದ 21, 10 ದಿನಗಳ ಕಾಲಾವಕಾಶ ಇದೆ. ಸೊ ನಿಮ್ಗೆ ಗೊತ್ತಿರುತ್ತೆ, ತುಂಬಾ ವಿದ್ಯಾರ್ಥಿಗಳು ನೀಟ್ ಪ್ರಿಪೇರ್ ಆಗ್ತಿರ್ತೀರಾ. ನೀಟ್ ಎಕ್ಸಾಮ್ ಮೇ 3 ಅಂಡ್ CET 23 ಮತ್ತು 24 ಸೊ CET ಆದ ತಕ್ಷಣ ಅಗ್ರಿ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಏಪ್ರಿಲ್ 29 ಜಾಸ್ತಿ ಸಮಯ ಇಲ್ಲ, ಕೇವಲ 4 ದಿನ ಇದೆ. ತುಂಬಾ ವಿದ್ಯಾರ್ಥಿಗಳು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಆಸೆ ಇರುತ್ತೆ. ಡಾಕ್ಯುಮೆಂಟ್ಸ್ ಬಗ್ಗೆ ಮಾಹಿತಿ ಇರೋದಿಲ್ಲ, ಏನ್ ರೆಡಿ ಮಾಡಿಸಬೇಕು, ಯಾವ ರೀತಿ ಕೌನ್ಸಿಲಿಂಗ್ ಪ್ರೊಸೆಸ್ ಆಗುತ್ತೆ, ಯಾವ ರೀತಿ ಎಕ್ಸಾಮ್ ಇರುತ್ತೆ, ಎಲ್ಲವನ್ನು ಪ್ರಿಪರೇಷನ್ ಮಾಡಬೇಕು ಅಂತ ಆಸೆ ಇರೋರು ನಮ್ಮ ಹತ್ರ ನಮ್ಮ ನ್ಯೂ ವಿಷನ್ ತಂಡದ ವತಿಯಿಂದ ಆನ್ಲೈನ್ ಮತ್ತು ಆಫ್ಲೈನ್ 2 ಕೋರ್ಸ್ಗಳನ್ನು ಲಾಂಚ್ ಮಾಡಿದ್ದೀವಿ. ತುಂಬಾ ವಿದ್ಯಾರ್ಥಿಗಳು ನಮಗೆ ಆಫ್ಲೈನ್ ಬೇಕು ಅನ್ನೋರು ನಿಮ್ಮ CET ಎಕ್ಸಾಮ್ ಮುಗಿಸ್ಕೊಂಡು ಧಾರವಾಡ ಮತ್ತು ವಿಜಯಪುರಕ್ಕೆ ಬರ್ಬೋದು. ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದೇ ಆಗಿರಲಿ, ಬೆಂಗಳೂರು, ಶಿವಮೊಗ್ಗ, ಹಾಸನ, ಗದಗ, ಕರ್ನಾಟಕದ 17 ಸೆಂಟರ್ಗಳಲ್ಲಿ ಎಲ್ಲೇ ಎಕ್ಸಾಮ್ ಬರೆದ್ರು ನೀವು ನಮ್ಮ ನ್ಯೂ ವಿಷನ್ ತಂಡದಿಂದ ಪ್ರಿಪೇರ್ ಆದ್ರೆ, ಬಿಜಾಪುರ ಅಥವಾ ಧಾರವಾಡದಲ್ಲಿ ನಮ್ಮ ಟ್ರೈನಿಂಗ್ ತಗೊಂಡ್ರೆ ಆರಾಮಾಗಿ ನೀವು ಎಲ್ಲಿ ಬೇಕಾದ್ರೂ ಎಕ್ಸಾಮ್ ಬರೀಬಹುದು. 200ಕ್ಕೆ 180+ ತಗೋಬಹುದು. ಇಲ್ಲ ಸರ್, ನಮ್ಗೆ ಆಫ್ಲೈನ್ ಬರೆಯಕ್ಕಾಗಲ್ಲ, ಆನ್ಲೈನ್ ಅಲ್ಲೇ ಬೇಕು ಅಂತಂದ್ರೆ ನಮ್ಮ ನ್ಯೂ ವಿಷನ್ ಅಗ್ರಿ ಆಪ್ ಇದೆ, ಅದನ್ನು ಬಳಸಿಕೊಂಡು ನೀವು 200ಕ್ಕೆ 180+ ತಗೋಬಹುದು. ಸರ್, ನಾವು 4 ದಿನಕ್ಕೆ ಅಥವಾ CET ಆದ್ಮೇಲೆ ಅಥವಾ ಈಗಲೂ ಬಂದ್ರು ನಮಗೆ ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತಾ? ಎಸ್, ನಮ್ಮ ಹತ್ರ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ನೀವು ಮತ್ತು ಬಿಜಾಪುರ ಮತ್ತು ಧಾರವಾಡಕ್ಕೆ ಬಂದು ನಿಮ್ಮ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗಬಹುದು. ಸೊ ವಿ ವಿಲ್ ಹೆಲ್ಪ್ ಯು ಟು ಪ್ರಿಪೇರ್ ಫಾರ್ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಪ್ಲೀಟ್ಲಿ ಹೆಲ್ಪ್ ಮಾಡ್ತೀವಿ. ಮತ್ತೆ ತುಂಬಾ ವಿದ್ಯಾರ್ಥಿಗಳು ಏನ್ ಡೌಟ್ ಇರುತ್ತೆ ಅಂತಂದ್ರೆ, ಸರ್ ಡಾಕ್ಯುಮೆಂಟ್ಸ್ ರಿಮೈನಿಂಗ್ ಡೌಟ್ಸ್ ಇದಾವೆ. ಸೊ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆಪಿನ ಲಿಂಕು, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಹಾಕಿರ್ತೀವಿ ಅಂಡ್ ಕ್ಲಾಸ್ಗಳ ಲಿಂಕ್ ಗಳನ್ನು ಕೊಟ್ಟಿರ್ತೀವಿ. ಏನೇ ಡೌಟ್ಸ್ ಇದ್ರು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಏನಾದ್ರೂ ಡೌಟ್ಸ್ ಗಳಿದ್ರು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ತುಂಬಾ ವಿದ್ಯಾರ್ಥಿಗಳಿಗೆ ಇದರ ಮಾಹಿತಿ ಇರೋದಿಲ್ಲ, ಯಾಕಂದ್ರೆ CET ಪ್ರಿಪರೇಷನ್ ಅಲ್ಲಿ ಮಗ್ನರಾಗಿರ್ತಾರೆ. 23, 24 CET ಇದೆ. ಅದು ಆದ ತಕ್ಷಣ ಏಪ್ರಿಲ್ 29 ಇದೆ. ಸೊ ಪ್ರತಿ ವರ್ಷ ನೀಟ್ ಎಕ್ಸಾಮ್ ಆದ ತಕ್ಷಣ ಇರ್ತಿತ್ತು. ಮೇ 3 ಈ ವರ್ಷ ನೀಟ್ ಇದೆ, ಅದು ಆದ್ಮೇಲೆ ಬರುತ್ತೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ 29ಕ್ಕೆ ಅನೌನ್ಸ್ ಮಾಡಿದ್ದಾರೆ. ಆಸ್ ಪರ್ ನೌ ಆಫಿಷಿಯಲಿ ಏಪ್ರಿಲ್ 29 ಇಸ್ ದ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್. ಸೊ ವೆರಿಫಿಕೇಶನ್ ಏಪ್ರಿಲ್ 11ರಿಂದ 21 ಗಮನದಲ್ಲಿರಲಿ. ಪ್ರಿಪರೇಷನ್ ಆಗೋರು, ಅಗ್ರಿ ಪ್ರಾಕ್ಟಿಕಲ್ ಥ್ರೋ CET ಬೇಕು ಅನ್ನೋರು, ಡಾಕ್ಯುಮೆಂಟ್ಸ್ ಡೌಟ್ ಇದ್ದವರು ಎಲ್ಲದಕ್ಕೂ ನೀವು ನಮ್ಮ ಆಪ್ ಡಿಸ್ಕ್ರಿಪ್ಷನ್ ಅನ್ನು ನೋಡಿ ಕನೆಕ್ಟ್ ಆಗಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.